ಉಗ್ರ ಸ್ವರೂಪ ಪಡೆದ ಕಬ್ಬು ಬೆಳೆಗಾರರ ಪ್ರತಿಭಟನೆ. 20ಕ್ಕೂ ಹೆಚ್ಚು ಕಬ್ಬು ತುಂಬಿದ್ದ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಿ ಪಲ್ಟಿ. ಕಬ್ಬಿನ ದರಕ್ಕಾಗಿ ರೈತರು ನಡೆಸುತ್ತಿರುವ ಹೋರಾಟ ಬಾಗಲಕೋಟೆ ಜಿಲ್ಲೆಯ ಮುಧೋಳದಲ್ಲಿ ಇಂದು ತೀವ್ರ ಸ್ವರೂಪ ಪಡೆದುಕೊಂಡಿದೆ. ಸಮೀರ್ವಾಡಿ ಗೋದಾವರಿ ಸಕ್ಕರೆ ಕಾರ್ಖಾನೆಯ ಮುಂದೆ ನಿಲ್ಲಿಸಿದ್ದ 20ಕ್ಕೂ ಹೆಚ್ಚು ಕಬ್ಬು ತುಂಬಿದ್ದ ಟ್ರ್ಯಾಕ್ಟರ್ಗಳಿಗೆ ರೈತರು ಬೆಂಕಿ ಹಚ್ಚಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರೈತರು ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ದರ ನಿಗದಿ ಮಾಡಬೇಕು ಎಂದು ಒತ್ತಾಯಿಸುತ್ತಿದ್ದಾರೆ. ರಾಜ್ಯ ಸರ್ಕಾರವು ಈಗಾಗಲೇ ಪ್ರತಿ ಟನ್ಗೆ 3,200 ರೂಪಾಯಿ ಜೊತೆಗೆ ಕಾರ್ಖಾನೆ ಮತ್ತು ಸರ್ಕಾರದಿಂದ ತಲಾ 50 ರೂಪಾಯಿ ಸೇರಿದಂತೆ 3,300 ರೂಪಾಯಿ ನೀಡಲು ನಿರ್ಧರಿಸಿದೆ. ಆದರೆ ರೈತರು ಇದಕ್ಕೆ ಒಪ್ಪದೆ 3,500 ರೂಪಾಯಿಗೆ ಪಟ್ಟು ಹಿಡಿದಿದ್ದಾರೆ. ಕಾರ್ಖಾನೆ ಮಾಲೀಕರು ರೈತರೊಂದಿಗೆ ಮಾತುಕತೆಗೆ ಬಾರದೆ ಇದ್ದುದರಿಂದ ಕೋಪಗೊಂಡ ರೈತರು ಈ ಕೃತ್ಯಕ್ಕೆ ಮುಂದಾಗಿದ್ದಾರೆ. ಸಮೀರ್ವಾಡಿ ಗೋದಾವರಿ ಕಾರ್ಖಾನೆ ರಸ್ತೆಯಲ್ಲಿ ಘಟನೆ ನಡೆದಿದ್ದು, ಕಬ್ಬು ತುಂಬಿದ್ದ ಟ್ರ್ಯಾಕ್ಟರ್ಗಳನ್ನು ರಸ್ತೆ ಮಧ್ಯೆ ತಡೆದ ರೈತರು ಮೊದಲು ಒಂದು ಟ್ರ್ಯಾಕ್ಟರ್ಗೆ ಬೆಂಕಿ ಹಚ್ಚಿ ಉರುಳಿಸಿದ್ದರು. ಬಳಿಕ ಗುಂಪಾಗಿ ಕಾರ್ಖಾನೆಯ ಆವರಣಕ್ಕೆ ತೆರಳಿ ಅಲ್ಲಿ ನಿಲ್ಲಿಸಲಾಗಿದ್ದ 20ಕ್ಕೂ ಹೆಚ್ಚು ಟ್ರ್ಯಾಕ್ಟರ್ಗಳು ಮತ್ತು ಕೆಲವು ಬೈಕ್ಗಳಿಗೆ ಬೆಂಕಿ ಹಚ್ಚಿದ್ದಾರೆ. ರೈತರ ಆಕ್ರೋಶದ ಬೆಂಕಿಗೆ ಕಬ್ಬಿನ ಲೋಡ್ಗಳು ಧಗಧಗನೆ ಹೊತ್ತಿ ಉರಿದಿವೆ. ಘಟನಾ ಸ್ಥಳಕ್ಕೆ ಪೊಲೀಸರು ಮತ್ತು ಅಗ್ನಿಶಾಮಕ ದಳದ ಸಿಬ್ಬಂದಿ ಧಾವಿಸಿದ್ದಾರೆ. ಅವರು ಬೆಂಕಿ ನಂದಿಸಲು ಹರಸಾಹಸ ಪಡುತ್ತಿದ್ದಾರೆ. ಈ ಹಿಂಸಾಚಾರದ ಹಿನ್ನೆಲೆಯಲ್ಲಿ ರೈಲ್ವೆ ಅಭಿವೃದ್ಧಿ ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷ ಕುತ್ಬುದ್ದೀನ್ ಖಾಜಿ ಅವರು ಶಾಂತಿಯಿಂದ ಹೋರಾಟ ಮುಂದುವರಿಸಿ ಎಂದು ರೈತರಿಗೆ ಕರೆ ನೀಡುವುದರ ಮೂಲಕ ಬೇಡಿಕೆಗೆ ಕಾರ್ಖಾನೆ ಮಾಲೀಕರು ಸರ್ಕಾರ ಗಣನೆಗೆ ತೆಗೆದುಕೊಂಡಿಲ್ಲದ ಪರಿಣಾಮ ಇವತ್ತು ಉಗ್ರ ಸ್ವರೂಪಕ್ಕೆ ಕಾರಣವಾಗಿದೆ. ದಯವಿಟ್ಟು ರೈತರು ಸಹನೆಯಿಂದ ಸಮಸ್ಯೆಯ ಪರಿಹಾರ ಕಂಡುಕೊಳ್ಳಬೇಕು ಎಂದು ರೈಲ್ವೆ ಹೋರಾಟಗಾರ ಕುತ್ಬುದ್ದೀನ್ ಖಾಜಿ ಮನವಿ ಮಾಡಿಕೊಂಡಿದ್ದಾರೆ. ರೈತರು ಶಾಂತಿ ಕಾಪಾಡಬೇಕು ಮತ್ತು ಮಾತುಕತೆ ಮೂಲಕ ಸಮಸ್ಯೆ ಬಗೆಹರಿಸಿಕೊಳ್ಳಬೇಕು. ಕಾನೂನನ್ನು ಕೈಗೆತ್ತಿಕೊಳ್ಳಬಾರದು ಎಂದು ಅವರು ಮನವಿ ಮಾಡಿದ್ದಾರೆ. ರೈತ ಬಂಧುಗಳಿಗೆ ನಾನು ಮನವಿ ಮಾಡಿಕೊಳ್ಳೋದು ಏನಂದರೆ, ಹೋರಾಟ ಶಾಂತಿಯುತ ನಡೀಲಿ ಅನ್ನುವಂಥ ವಿಚಾರವನ್ನು ನಿನ್ನೆ ಕೂಡ ಮುಧೋಳ ನಗರದಲ್ಲಿ ನಡೆದಂಥ ಒಂದು ವೇದಿಕೆ ಮೇಲೆ ಹೇಳಿದ್ದೆ. ಅದರಂತೆ ಸರ್ಕಾರಗಳು ಈ ಒಂದು ರೈತರ ಹೋರಾಟಕ್ಕೆ ಗಣನೆಯಾಗಿ ತಗೊಂಡಿಲ್ಲ ಅನ್ನುವಂಥದ್ದನ್ನು ಕಾಣ್ತಾ ಇದೆ. ಸರ್ಕಾರ 4 ದಿವಸದಿಂದ 3,300 ಒಂದು ಕಬ್ಬಿನ ಬೆಲೆಯನ್ನು ಫಿಕ್ಸ್ ಮಾಡಿ ಕಾರ್ಖಾನೆಗಳ ಮಾಲೀಕರಿಗೆ ಒಪ್ಪಿಸಿ ಎಲ್ಲೇ ಹೋರಾಟ ನಡೆದದ ಆ ಹೋರಾಟದ ಜಾಗದಲ್ಲಿ ಹೋಗಿ ಮಾಲೀಕರ ಜೊತೆ ಮಾತನಾಡಿ ಆ ಹೋರಾಟಗಾರರಿಗೆ ಸಮಾಧಾನ ಮಾಡುವ ನಿಟ್ಟಿನೊಳಗೆ ಪ್ರಯತ್ನ ಮಾಡಬೇಕಾಗಿತ್ತು. ಆ ಹೋರಾಟಗಳನ್ನು ಸರ್ಕಾರ ಆಗಲಿ ಇವತ್ತು ಸಕ್ಕರೆ ಕಾರ್ಖಾನೆಯ ಮಾಲೀಕರಾಗಲಿ ಸೀರಿಯಸ್ ತಗೊಂಡಿಲ್ಲ, ಅಂದರೆ ಗಣನೀಯವಾಗಿ ತಗೊಂಡಿಲ್ಲ. ಆ ಹೋರಾಟಕ್ಕೆ ಭಾಳ ಹಗುರವಾಗಿ ತಗೊಂಡಿದ್ದ ಒಂದು ಕಾರಣ ಇವತ್ತು ಅನಾಹುತಗಳನ್ನು ಆಗಕತ್ತಾವು. ಅದಕ್ಕೆ ಇವತ್ತು ಜಿಲ್ಲಾಡಳಿತ ಇರಲಿ, ನಮ್ಮ ಜಿಲ್ಲೆಯಲ್ಲಿ ಇದ್ದಂಥ ಸಕ್ಕರೆ ಕಾರ್ಖಾನೆಗಳ ಮಾಲೀಕರಾಗಲಿ ಈಗಾದರೂ ಕಾಲು ಮಿಂಚಿಲ್ಲ, ಮುಂದೆ ಇನ್ನೂ ಹೆಚ್ಚಿನ ಅನಾಹುತ ಆಗಬಾರ್ದು. ಆ ನಿಟ್ಟಿನೊಳಗೆ ಒಂದು ಸಂಧಾನ ಸಭೆಯನ್ನು ಏರ್ಪಾಡು ಮಾಡಿ ರೈತ ಹೋರಾಟಗಾರರನ್ನು ಮತ್ತು ಮಾಲೀಕರನ್ನು ಒತ್ತಟ್ಟೆ ಸೇರಿಸಿ ಸರ್ಕಾರ ನಿಗದಿಪಡಿಸಿದಂಥ ಒಂದು ಏನು ಅದು ರೇಟ್ ಅದ, ಅದು 3,300 ಅದಾರ ಈ ವರ್ಷದಿಂದ ಅವರು ಕೊಡುವಂಥ ವ್ಯವಸ್ಥೆ ಮಾಡಬೇಕು. ಸರ್ಕಾರ ರೇಟ್ ಫಿಕ್ಸ್ ಮಾಡ್ತೈತಿ, ಇಲ್ಲೇ ಕಾರ್ಖಾನೆ ಅವರು ಆ ರೇಟಿಗೆ ನಮ್ಗೆ ಒಪ್ಪಿಗೆ ಇಲ್ಲ ಅಂತ ಹೇಳ್ತಾರೆ. ಅಂದಾಗ ಹೋರಾಟಗಾರರು ಅತಂತ್ರ ಸ್ಥಿತಿಯೊಳಗಿದ್ದು ಹೋರಾಟ ಮುಗಿಸೋದು ಬಿಟ್ಟು ಹೋರಾಟ ಮುಂದುವರಿಸಿದ್ರು. ಆದರೆ ಹೋರಾಟ ಮುಂದೆ ಯಾಕೆ ಬರೀತೈತೆ ಅನ್ನುವಂಥ ಒಂದು ಸೀರಿಯಸ್ನೆಸ್ ಸರ್ಕಾರಕ್ಕೂ ಬರಲಿಲ್ಲ ಮತ್ತು ಕಾರ್ಖಾನೆ ಮಾಲೀಕರಿಗೂ ಬಂದಿಲ್ಲ. ಅದಕ್ಕೆ ದಯವಿಟ್ಟು ನಾ ರೈತರನ್ನು ಕೈ ಮುಗಿದು ಮನವಿಯನ್ನು ಮಾಡ್ಕೊತೀನಿ. ಯಾವ ಕಬ್ಬು ಇವತ್ತು ಬೆಂಕಿಗೆ ಆಹುತಿ ಆಗೈತಿ, ಇವತ್ತು ಟ್ರ್ಯಾಕ್ಟರ್ಗಳ ಅನಾಹುತಗಳಾಗ್ಯಾವು, ಅದು ರೈತರದ ಅನ್ನುವಂಥ ನಾವು ಮನವರಿಕೆ ಮಾಡ್ಕೋಬೇಕು. ಸರ್ಕಾರಕ್ಕೆ ಬಿಸಿ ತಡಿಸುವಂಥ ಶಾಂತಪೂರ್ವಕವಾಗಿ ಕಾನೂನದ ಅಡಿಯಲ್ಲಿ ನಾವು ಹೋರಾಟ ನಡೆಯಬೇಕು. ನಿನ್ನೆ ಆದರೂ ನಾನು ಹೇಳೀನಿ, ಇವತ್ತಾದರೂ ನಾನು ಅದನ್ನೇ ಹೇಳ್ತೀನಿ. ದಯವಿಟ್ಟು ರೈತರು ಸಮಾಧಾನ ಆಗಬೇಕು. ಏನು ಅನಾಹುತಕ್ಕೆ
ದಾರಿ ಮಾಡಿಕೊಡಬಾರ್ದು. ಅದು ಲುಕ್ಷಾನ ನಮ್ಮದೇ ಅನ್ನುವಂಥದ್ದು ಮನವರಿಕೆ ಮಾಡಿಕೊಂಡು ಒಂದು ಶಾಂತಿಯುತ ಹೋರಾಟ ಮುಂದುವರಿಸಬೇಕು. ಅದರಂತೆ ಸರ್ಕಾರ ಮತ್ತು ಜಿಲ್ಲಾಡಳಿತ, ಕಾರ್ಖಾನೆ ಮಾಲೀಕರು ಸಭೆ ಸೇರಿ ಆ ಹೋರಾಟವನ್ನು, ಆ ಬೇಡಿಕೆಯನ್ನು ಈಡೇರಿಸಿ ಆ ಹೋರಾಟಕ್ಕೆ ನಾಂದಿ ಹಾಡಬೇಕಂತೇಳಿ ನಾನು ಸರ್ಕಾರಗಳಿಗೆ, ರೈತರ ಮುಖಂಡರುಗಳಿಗೆ ಮತ್ತು ಕಾರ್ಖಾನೆ ಮಾಲೀಕರುಗಳಿಗೆ ಮನವಿ ಮಾಡ್ಕೊತೀನಿ. ನಮಸ್ಕಾರ. ನಾ ಕುತುಬುದ್ದೀನ್ ಕಾಜಿ.